ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭವಾಗಿ 2 ವಾರ ಕಳೆದಿದ್ದು 3ನೇ ವಾರಕ್ಕೆ ಕಾಲಿಟ್ಟಿದ್ದು ತುಂಬಾ ರೋಚಕವಾಗಿ ಸಮಯ ಸಾಗ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸಾಕಷ್ಟು ಟ್ವಿಸ್ಟ್ಗಳು ಇರಲಿವೆ ಅಂತ ಈ ಬಗ್ಗೆ ವಾಹಿನಿಯವರು ಮೊದಲೇ ಹೇಳಿದ್ರು. ಈ ವಾರಾಂತ್ಯದಲ್ಲಿ ಮೊದಲ ಫಿನಾಲೆ ಕೂಡ ನಡೀತಾ ಇದೆ. ಅದಕ್ಕೂ ಮೊದಲೇ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೀತಾ ಇದ್ದು ಇಬ್ಬರು ಸ್ಪರ್ಧಿಗಳು ದೊಡ್ಡ ಮನೆಯಿಂದ ಔಟ್ ಆಗಲಿದ್ದಾರೆ. ಇದರ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ಸ್ಪರ್ಧಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಇವರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳುಹಿಸಿದ್ದಾರೆ ಅನ್ನುವ ಸುದ್ದಿ ಇದೀಗ ಹೊರಬಿದ್ದಿದೆ. ಹಾಗಾದ್ರೆ ಯಾರಿದು ಸ್ಪರ್ಧಿ, ಏನಾಗಿತ್ತು ಇವರಿಗೆ ಅಂತ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ನ 12ನೇ ಸೀಸನ್ ಅದ್ಧೂರಿಯಾಗಿ ತೆರೆ ಕಂಡು ಮುಂದಕ್ಕೆ ಸಾಗ್ತಾ ಇದೆ. ಬಣ್ಣದ ಸೆಳೆತಕ್ಕೆ ಸಿಲುಕಿದವರಲ್ಲಿ ಹಲವಾರು ಜನ ಬಿಗ್ ಬಾಸ್ನಲ್ಲಿ ಭಾಗವಹಿಸಬೇಕು ಅಂತ ಕನಸು ಕಾಣ್ತಾರೆ. ಆದರೆ ಈ ಸುವರ್ಣಾವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಒಂದು ವೇಳೆ ಸಿಕ್ಕರೂ ಕೂಡ ಮನೆಯಲ್ಲಿ ಹೆಚ್ಚು ದಿನ ಉಳಿಯಲು ಸಾಧ್ಯವಾಗೋದಿಲ್ಲ. ಯಾಕಂದರೆ ಬಿಗ್ ಬಾಸ್ ಕೇವಲ ಮಾನಸಿಕ ಸ್ಪರ್ಧೆ ಅಲ್ಲ, ದೈಹಿಕ ಸ್ಪರ್ಧೆ ಕೂಡ ಹೌದು. ಮಾನಸಿಕವಾಗಿ ಬಲಿಷ್ಠವಾಗಿದ್ದು ದೈಹಿಕವಾಗಿ ಬಲಹೀನರಾಗಿರುವವರು ಕೂಡ ಇರುತ್ತಾರೆ. ಅಥವಾ ದೈಹಿಕವಾಗಿ ಬಲಶಾಲಿಯಾಗಿ ಮಾನಸಿಕವಾಗಿ ದೌರ್ಬಲ್ಯವನ್ನು ಹೊಂದಿದರೆ ಈ ಮನೆಯಲ್ಲಿ ಉಳಿಯೋದು, ಫಿನಾಲೆ ಹಂತದವರೆಗೆ ತಲುಪೋದು ಅಸಾಧ್ಯದ ಮಾತು. ಹೀಗಾಗಿ ವ್ಯಕ್ತಿ ಮತ್ತು ವ್ಯಕ್ತಿತ್ವಗಳ ನಡುವೆ ನಡೆಯುವ ಈ ಸಂಘರ್ಷದಲ್ಲಿ ಭಾಗವಹಿಸಿದ್ದಕ್ಕೆ ಹಲವರು ಹಿಂದೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿನ ರಂಪ ರಾಮಾಯಣದಿಂದ ಬಳಲಿದ್ದಾರೆ. ಈ ಬಿಗ್ ಬಾಸ್ ಮನೆ ಈ ಬಾರಿ ಹಿಂದಿನಂತೆ ಇಲ್ಲ. ಯಾಕಂದ್ರೆ ಹಿಂದೆ ಕನ್ನಡದಲ್ಲಿ ಸೀಸನ್ 11ರಲ್ಲಿ ಸ್ವರ್ಗ ನರಕ ಸೃಷ್ಟಿಯಾದಂತೆ ತಮಿಳಿನಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆಯನ್ನ 2 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಕಡೆ ಸಕಲ ಸೌಲಭ್ಯ ಇದ್ದರೆ ಮತ್ತೊಂದು ಕಡೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಇನ್ನು ತಮಿಳು ಬಿಗ್ ಬಾಸ್ ಶುರುವಾಗಿ ಕೇವಲ 2 ವಾರಗಳಾಗಿದೆ ಅಷ್ಟೇ. ಆದರೆ ಈ 2 ವಾರಗಳಲ್ಲಿ ಸ್ಪರ್ಧಿಗಳು ಹಾವು ಮುಂಗುಸಿಯಂತೆ ಕಿತ್ತಾಡ್ತಾ ಇದ್ದಾರೆ. ಮನೆಯ ಈ ವಾತಾವರಣದಿಂದ ಬೇಸತ್ತು ಈಗಾಗಲೇ ಕಾರ್ಯಕ್ರಮದಿಂದ ಅತ್ಯುತ್ಸಾಹದಿಂದ ಭಾಗವಹಿಸಿದ್ದ ವಿಜಯ ನಂದಿನಿ ಎಲಿಮಿನೇಷನ್ ಮುನ್ನವೇ ಮನೆಯಿಂದ ಕಣ್ಣೀರು ಹಾಕುತ್ತಾ ಹೊರಬಂದಿದ್ದಾರೆ. ನನಗೆ ಈ ಆಟಕ್ಕಿಂತ ಮಾನಸಿಕ ನೆಮ್ಮದಿ ಮುಖ್ಯ ಅಂತ ಹೇಳಿದ್ದಾರೆ. ಇನ್ನು ಪ್ರವೀಣ್ ಗಾಂಧಿ ಅವರನ್ನ ಖುದ್ದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳುಹಿಸಿದೆ. ಹೀಗಿರುವಾಗ ಇದೀಗ ಕಾರ್ಯಕ್ರಮದ ಮತ್ತೊಬ್ಬ ಸ್ಪರ್ಧಿ ರಮ್ಯಾ ಜೂ ಮನೆಯಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ರಮ್ಯಾ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿಂದ ಮನೆಯಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಆಘಾತದಲ್ಲಿಯೇ ಓಡಿಕೊಂಡು ಬಂದ ಮನೆಯ ಕಲಯರಸನ್, ಕೆಮಿ, ತುಷಾರ್ ಮತ್ತು ಇತರ ಸ್ಪರ್ಧಿಗಳು ರಮ್ಯಾ ಅವರಿಗೆ ಆರೈಕೆ ಮಾಡಿದರು. ಇನ್ನು ರಮ್ಯಾ ಪ್ರಜ್ಞೆ ತಪ್ಪಿ ಬಿದ್ದ ನಂತರ ಎಲ್ಲರೂ ಅವರನ್ನ ಮನೆಯ ಹೊರಗಡೆ ಕಳುಹಿಸಲಾಗುತ್ತೆ ಅಂದುಕೊಂಡಿದ್ರು. ಆಚೆ ಕೂಡ ಅದೇ ರೀತಿಯ ಸುದ್ದಿಯಾಗಿತ್ತು. ತಮಿಳು ಬಿಗ್ ಬಾಸ್ ಪ್ರೇಮಿಗಳು ಕೂಡ ಈ ರೀತಿಯ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡಿದ್ರು. ಆದರೆ ರಮ್ಯಾ ಅವರನ್ನ ಬಿಗ್ ಬಾಸ್ ಮನೆಯಿಂದ ಇನ್ನೂ ಹೊರಗಡೆ ಕಳುಹಿಸಲಾಗಿಲ್ಲ. ಪ್ರಜ್ಞೆ ತಪ್ಪಿ ಬಿದ್ದ ನಂತರ ತಕ್ಷಣವೇ ಕನ್ಫೆಷನ್ ರೂಮ್ಗೆ ಕರೆದೊಯ್ದು ಅಲ್ಲಿ ರಮ್ಯಾ ಅವರಿಗೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಲಾಗಿದೆ. ಸದ್ಯ ರಮ್ಯಾ ಮನೆಯಲ್ಲಿಯೇ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಆರೋಗ್ಯದ ನೆಪವೊಡ್ಡಿ ಈ ವಾರ ರಮ್ಯಾ ಅವರನ್ನ ಬಿಗ್ ಬಾಸ್ ಎಲಿಮಿನೇಟ್ ಮಾಡಿದ್ರೂ ಕೂಡ ಮಾಡಬಹುದು. ಆ ಸಾಧ್ಯತೆ ಕೂಡ ತುಂಬ ಇದೆ. ಉಳಿದಂತೆ ರಮ್ಯಾ ಪ್ರಜ್ಞೆ ತಪ್ಪಿ ಮನೆಯಲ್ಲಿ ಬಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.